ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ವೆಲ್ಕಮ್ ಟು ಮಾಮೀಸ್ ಸ್ಟೋರೀಸ್. ನಾನು ನಿಮ್ಮ ಪ್ರಿಯಾ ಮಾಮಿ. ಬಾಲಕಾಂಡದಿಂದ ಶ್ರೀರಾಮನ ಜನನ ಮತ್ತು ಬಾಲಲೀಲೆಗಳು ಏನು ಅನ್ನುವುದನ್ನು ನೋಡ್ತಾ ಇದ್ವಿ ಅಲ್ವಾ ಮಕ್ಕಳೇ? ಈಗ ಅದನ್ನು ಮುಂದುವರಿಸೋಣ. ಸರಿ, ನಮ್ಮ ಪುಟ್ಟ ರಾಮ ಲಲ್ಲನ ಜೊತೆ ಆಟ ಆಡುವುದಕ್ಕೆ ಒಂದು ಕಾಗೆ ಬೆಳಗ್ಗೆನೇ ಬಂದು ಬಿಡ್ತಾ ಇತ್ತು. ಶ್ರೀರಾಮನನ್ನು ನೋಡುವ ಆಸೆ ಆ ಕಾಗೆಗೆ. ಬೆಳಗ್ಗೆನೇ ಬಂದು ರಾಮನ ಜೊತೆ ಆಟ ಆಡ್ತಾ ಇತ್ತು. ರಾಮ ಕೂಡ ಆ ಕಾಗೆಯ ಜೊತೆ ಪ್ರೀತಿಯಿಂದ ಆಟ ಆಡ್ತಾನೆ. ರಾಮ ರೊಟ್ಟಿಯ ತುಂಡು ಅಥವಾ ಏನಾದರೂ ಸಿಹಿ ತಿಂಡಿ ತಿನ್ನುತ್ತಾ ಇದ್ದಾಗ ಆ ಕಾಗೆಗೂ ತಿನ್ನಿಸೋದು, ಆ ಕಾಗೆಯ ಜೊತೆ ಆಟ ಆಡೋದು, ಆ ಕಾಗೆಯನ್ನು ರಾಮ ಅಟ್ಟಿಸಿಕೊಂಡು ಹೋಗಿ ಮುಟ್ಟುವುದು, ಆ ಕಾಗೆ ಕೂಡ ರಾಮನನ್ನು ಹಿಡಿಯಲು ಹಾರಿಕೊಂಡು ಬಂದು ಅವನ ಭುಜದ ಮೇಲೆ ಕುಳಿತುಕೊಳ್ಳೋದು. ಹೀಗೆ ಆಟ ಆಡಿದ್ದರಿಂದ ಆ ಕಾಗೆಗೆ ಮೋಕ್ಷ ಕೂಡ ಸಿಕ್ಕಿತು ಅನ್ನುವ ಕತೆ ಕೂಡ ಇದೆ. ಮೋಕ್ಷ ಅಂದರೆ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಮಕ್ಕಳೇ? ಸ್ವಲ್ಪ ಅದನ್ನು ತಿಳಿಸುವ ಪ್ರಯತ್ನ ಮಾಡೋಣ, ಆಯಿತಾ? ನಾವು ಮೊದಲು ಎಲ್ಲ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಹೀಗೆ ಎಲ್ಲ ಜನ್ಮಗಳನ್ನು ಮುಗಿಸಿಕೊಂಡು, ಅಂದರೆ 84 ಲಕ್ಷ ಅಂದರೆ 84 ಲ್ಯಾಕ್ಸ್ ಅಷ್ಟು ಜನ್ಮಗಳನ್ನು ಮುಗಿಸಿಕೊಂಡು ಬಂದ ಮೇಲೆ ಈ ಮನುಷ್ಯ ಜನ್ಮ ಸಿಕ್ಕಿರುತ್ತೆ. ಈ ಮನುಷ್ಯ ಜನ್ಮದಲ್ಲಂತೂ ಕಷ್ಟ ಸುಖ ಎಲ್ಲ ಇದ್ದದ್ದೇ. ಹುಟ್ಟುವಾಗ ತಾಯಿ ಮತ್ತು ಮಗು ಇಬ್ಬರಿಗೂ ಕಷ್ಟ. ಇದೆಲ್ಲ ಆದಮೇಲೆ ಸಾವು ಬರುವುದಂತೂ ಖಂಡಿತ. ಈ ಜೀವನದ ಹೋರಾಟದಲ್ಲಿ ಸಾಕಷ್ಟು ಕಷ್ಟ, ನಷ್ಟ, ಬೇಜಾರು, ದುಃಖ ಎಲ್ಲ ಇದ್ದೇ ಇರುತ್ತೆ. ಆ ಮಹಾವಿಷ್ಣುವಿನ ಆಶ್ರಯದಲ್ಲಿ ಇದ್ದು ಬಿಟ್ಟರೆ ನೆಮ್ಮದಿ. ಇದೇ ಮೋಕ್ಷ ಅಂತ ತಿಳಿಯಬಹುದು. ಸರಿ, ಶ್ರೀರಾಮನ ಇನ್ನೊಂದು ಕಥೆಯನ್ನು ನೋಡೋಣ. ಒಂದು ಸಲ ಶ್ರೀರಾಮ ಪೂರ್ಣಚಂದ್ರನನ್ನು ನೋಡ್ತಾನೆ ಆಕಾಶದಲ್ಲಿ. ಹೌದು ಮಕ್ಕಳ, ಅವತ್ತು ಫುಲ್ ಮೂನ್ ಡೇ ಆಗಿರುತ್ತೆ, ಅಂದರೆ ಹುಣ್ಣಿಮೆ. ಆ ಹುಣ್ಣಿಮೆಯ ದಿನ ಪೂರ್ಣಚಂದ್ರ ಆಕಾಶದಲ್ಲಿ ಕಾಣಿಸ್ತಾನೆ. ಅದೇ ಆ ದಿನದ ವಿಶೇಷ. ರಾತ್ರಿ ಊಟ ಆದ ಮೇಲೆ ಚಂದ್ರನ ಬೆಳಕಿನಲ್ಲಿ ಅವನ ಹತ್ತಿರ ಇದ್ದ ಆಟಿಕೆಗಳನ್ನೆಲ್ಲ ಕೊಟ್ಟು, ಅಂದರೆ ಆಟದ ಸಾಮಾನು ಅವನ್ನೆಲ್ಲ ಕೊಟ್ಟು ಅಂಗಳದಲ್ಲಿ ಬಿಟ್ಟಿರ್ತಾರೆ, ಮಗು ಆಟ ಆಡಲಿ ಅಂತ. ಚಂದ್ರನನ್ನು ನೋಡ್ತಾನೆ ಶ್ರೀರಾಮ. ಇರೋ ಆಟದ ಸಾಮಾನೆಲ್ಲ ಒಂದು ಕಡೆ ಸರಿಸಿ ಆಕಾಶದಲ್ಲಿ ಇರುವ ಚಂದ್ರನನ್ನೇ ತೋರಿಸುತ್ತಾ ನನಗೆ ಆಟ ಆಡೋದಕ್ಕೆ ಅದೇ ಬೇಕು ಅಂತ ಹಠ ಹಿಡಿತಾ ಕೂತ್ಕೋತಾನೆ. ಕೊನೆಗೆ ಮಹಾರಾಜನಿಗೆ ಒಂದು ಉಪಾಯ ಹೊಳೆಯುತ್ತೆ. ಒಂದು ದೊಡ್ಡ ತಟ್ಟೆನ ಅಂಗಳದಲ್ಲಿ ತಂದು ಇರಿಸ್ತಾರೆ. ಅದರಲ್ಲಿ ತುಂಬ ನೀರು ಹಾಕಿಸ್ತಾರೆ. ಆಗ ಆ ತಟ್ಟೆಯಲ್ಲಿ ಚಂದ್ರನ ಪ್ರತಿಬಿಂಬ ಕಾಣಿಸುತ್ತೆ. ಹೌದು ಮಕ್ಕಳೇ, ಚಂದ್ರನ ರಿಫ್ಲೆಕ್ಷನ್ ಆ ತಟ್ಟೆಯಲ್ಲಿ ಕಾಣಿಸ್ತು. ಈಗ ಶ್ರೀರಾಮನಿಗೆ ಬಹಳ ಖುಷಿ. ತಟ್ಟೆಯ ನೀರಿನಲ್ಲಿ ಇಳಿದು ಅದರಲ್ಲಿರೋ ಚಂದ್ರನನ್ನು ಕೈಯಿಂದ ತಟ್ಟುತ್ತಾ ತುಂಬ ಸಂತೋಷ ಪಡ್ತಾನೆ. ಎಲ್ರಿಗೂ ಸಂತೋಷ ಆಗುತ್ತೆ. ಸದ್ಯ ಅಳು ನಿಲ್ಲಿಸಿ ನಗುತ್ತಾ ಆಟ ಆಡ್ತಾ ಇದ್ದಾನಲ್ಲ ಪುಟ್ಟರಾಮ ಅಂತ. ಹೀಗೆ ಎಲ್ಲ ಮಕ್ಕಳಂತೆ ರಾಮ ಕೂಡ ಆಟ ಆಡಿಕೊಂಡು ಹಠ ಮಾಡಿಕೊಂಡು ಇರ್ತಾನೆ. ಆದರೆ ಬೇರೆ ಎಲ್ಲ ಮಕ್ಕಳಂತೆ ಸಾಮಾನ್ಯವಾದ ಮಗು ಮಾತ್ರ ಅಲ್ಲ ಶ್ರೀರಾಮ. ಆ ಶ್ರೀರಾಮ ಶ್ರೀ ವಿಷ್ಣುವಿನ ಅವತಾರ ಅಲ್ವಾ ಮಕ್ಕಳೇ? ಅದರಿಂದ ನಮ್ಮ ಮುಂದಿನ ವಿಡಿಯೋದಲ್ಲಿ ಶ್ರೀರಾಮನ ಲೀಲೆಯನ್ನು ನೋಡೋಣ. ಲೀಲೆ ಅಂದರೆ ದೇವರು ಮಾಡುವ ಅದ್ಭುತ ಪವಾಡ ಅಂತ ಮಕ್ಕಳೇ. ದೇವರು ಮಾಡುವಂತಹ ಮಿರಾಕಲ್ ಅಂತ ಹೇಳಬಹುದು. ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ. ಇಲ್ಲಿಗೆ ಇವತ್ತಿನ ಕತೆ ಮುಗಿಸಿ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನು ನೋಡೋಣ.
ಅಲ್ವಾ ಮಕ್ಕಳೇ? ನೀವೆಲ್ಲ ರೆಡಿನಾ? ನಾನು ಪ್ರಶ್ನೆ ಕೇಳ್ತೀನಿ, ಈಗ ಉತ್ತರ ಹೇಳ್ತಾ ಹೋಗ್ತೀರಾ ಅಲ್ವಾ ಕಮೆಂಟ್ ಬಾಕ್ಸ್ನಲ್ಲಿ? ಸರಿ, ನಮ್ಮ ರಾಮಲಲ್ಲ ಯಾವ ಪಕ್ಷಿಯೊಂದಿಗೆ ಆಟ ಆಡ್ತಾ ಇದ್ದ? ಇದು ಮೊದಲನೇ ಪ್ರಶ್ನೆ. ಈಗ ಎರಡನೇ ಪ್ರಶ್ನೆನ ನೋಡೋಣ. 5 ವರ್ಷ ಆಟ ಆಡಿದ ಆ ಪಕ್ಷಿಗೆ ಕೊನೆಗೆ ಏನು ಸಿಕ್ಕಿತು? ಮೂರನೇ ಪ್ರಶ್ನೆ. ರಾಮಲಲ್ಲ ಆಕಾಶದಲ್ಲಿ ಏನನ್ನು ನೋಡಿದ? ನಾಲ್ಕನೇ ಪ್ರಶ್ನೆ. ಪುಟ್ಟರಾಮ ಏನು ಬೇಕೆಂದು ಹಠ ಮಾಡಿದ? ಐದನೇ ಪ್ರಶ್ನೆ. ಹುಣ್ಣಿಮೆಯ ದಿನ ನಾವು ಆಕಾಶದಲ್ಲಿ ಏನನ್ನು ನೋಡಬಹುದು? ಆರನೇ ಪ್ರಶ್ನೆ. ದಶರಥ ಮಹಾರಾಜ ಉಪಾಯ ಮಾಡಿ ಅಂಗಳದಲ್ಲಿ ಏನನ್ನು ತಂದಿರಿಸಿದ ಮತ್ತು ಅದರಲ್ಲಿ ಏನನ್ನು ಹಾಕಿಸಿದ? ಅದು ಏಳನೇ ಪ್ರಶ್ನೆ. ಎಂಟನೇದು, ಶ್ರೀರಾಮ ಯಾವ ದೇವರ ಅವತಾರ? ಸರಿ ಮಕ್ಕಳೇ, ಕತೆ ತುಂಬ ಚೆನ್ನಾಗಿದೆ ಅಲ್ವಾ? ನಿಮಗೆಲ್ಲ ಇಷ್ಟ ಆಯಿತು ತಾನೇ? ಮತ್ತು ತಡ ಯಾಕೆ? ಎಲ್ಲರೂ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ತಿಳಿಸಿ ಮಕ್ಕಳೇ. ಉತ್ತರ ಹೇಳುವ ಪ್ರಯತ್ನವನ್ನು ಕೂಡ ಮಾಡೋಣ, ಆಯಿತಾ? ಜೈ ಶ್ರೀರಾಮ್ ಅಂತ ಕೂಡ ಕಮೆಂಟ್ ಮಾಡಿ. ನಿಮಗೆ ತಿಳಿದ ಈ ಕಥೆಗಳು ಎಲ್ರಿಗೂ ತಿಳಿಬೇಕು ಅಲ್ವಾ? ಅದಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ ಬಟನ್ ಕೂಡ ಒತ್ತಿ. ಆಗ ನಿಮಗೆ ನಮ್ಮ ಕಥೆಯ ನೋಟಿಫಿಕೇಷನ್ ಬರುತ್ತೆ. ಆ ಶ್ರೀರಾಮ ಎಲ್ಲರಿಗೂ ಒಳ್ಳೆಯ ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.